ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಒಂದು ತೋಟ ಮಾರಾಟ ತೊಗೊಬಂದಿದ್ದೀನಿ, 4 ಎಕರೆ. ಚಾಮರಾಜನಗರ ರಿಜಿಸ್ಟ್ರೇಷನ್ ಬರುತ್ತೆ. ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ತಾಲೂಕು. 4 ಎಕರೆ ತೋಟ ತೊಗೊಬಂದಿದ್ದೀನಿ ಮಾರಾಟಕ್ಕೆ. ನೋಡಿದೆ ನೋಡ್ತಾ ಇದ್ದೀರಾ, ಇದೇ ಜಾಗ. ನಿಮಗೆ ಒಂದು 100 ಕೋಕೋನಟ್ಟು ಗಿಡಗಳಿದೆ ನೋಡಿ. ಈ ಥರ ಫಲ ಬರ್ತಾ ಇರೋಂಥದ್ದು 100 ತೆಂಗಿನ ಗಿಡಗಳಿದೆ. ಇದರಲ್ಲಿ ನಿಮಗೆ 2 ಬೋರ್ವೆಲ್ ಇದೆ. ಸುತ್ತ ಎಲ್ಲ ಸೋಲಾರ್ ಫೆನ್ಸ್ ಮಾಡಿದ್ದಾರೆ. ವಿಲೇಜ್ಗೆ ಹತ್ತಿರದಲ್ಲಿರೋಂಥ ಜಾಗ. ಹತ್ತಿರದಲ್ಲಿ ಏನಕ್ಕಿಂತ ಹೆಚ್ಚಾಗಿ ವಿಲೇಜ್ಗೆ ಟಚ್ ಆಗಿರೋಂಥ ಜಾಗ ನೋಡಿ. ತೋರಿಸ್ತೀನಿ, ವಿಲೇಜು ಕೂಡ ತೋರಿಸ್ಕೊಡ್ತೀನಿ ನಿಮ್ಗೆ. ನೋಡಿ ಏನು ನೋಡ್ತಾ ಇದ್ರು ನೋಡಿ, ವಿಲೇಜ್ಗೆ ಟಚ್ ಆಗಿದೆ ಜಾಗ. ಒಳ್ಳೆ ಸೆಕ್ಯೂರ್ ಜಾಗ. ಸೆಕ್ಯೂರ್ ಅನ್ನೋಕ್ಕಿಂತ ಹೆಚ್ಚಾಗಿ ವಿಲೇಜ್ಗೆ ಅಂಟ್ಕೊಂಡಾಗಿದೆ ಜಾಗ ಮಾತ್ರ. ನೋಡಿ, ಟೋಟಲಿ 4 ಎಕರೆ ಬರುತ್ತೆ. 2 ಬೋರ್ವೆಲ್ ಇದೆ. ಒಂದು ಬೋರ್ವೆಲ್ ರನ್ನಿಂಗ್ ಇದೆ. ಭಯಂಕರ ನೀರಿದೆ. ನಿಮಗೆ ಒಂದು 3-3.5 ಇಂಚಿನ ಮೇಲಿದೆ ನೀರು. ನೋಡಿ, ಸುತ್ತ ಎಲ್ಲ ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ ನೋಡಿ ಸರ್. ಒಂದು ಕೃಷಿ ಹೊಂಡನೂ ಕೂಡ ಮಾಡಿದ್ದಾರೆ ನೋಡಿ. ವಾಟರ್ ಇದು ಮಾಡೋಕ್ಕೆ, ಸ್ಟೋರೇಜ್ಗೆ ಇದು ಮಾಡಿದ್ದಾರೆ. ಆಮೇಲೆ ಎಂಟೈರ್ ಬೌಂಡ್ರಿ ಕೂಡ ಡ್ರಿಪ್ಪು ರೆಡಿ ಮಾಡಿದ್ದಾರೆ. ಈಗ ಸಮ್ಮರ್ ಟೈಮ್ ಇರೋದ್ರಿಂದ ನಿಮಗೆ ನೀಟಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ. ಜಾಗ ಮಾತ್ರ ಒಳ್ಳೆ ಸೂಪರಾಗಿದೆ ಸರ್. ಒಂದು 3 ಎಕರೆ 4 ಎಕರೆ ತೋಟ ಮಾಡೋರಿಗೆ, ರೆಡಿ ಇರೋಂಥ ತೋಟ ಕೇಳೋರಿಗೆ ಒಳ್ಳೆ ಜಾಗ. ಮಾತ್ರ ಒಳ್ಳೆ ಸೂಪರಾಗಿದೆ. 4 ಎಕರೆ ವಿಲೇಜ್ಗೆ ಟಚ್ ಇರೋಂಥ ಜಾಗ. ಈ ಜಾಗದಿಂದ ನಿಮಗೆ ಚಾಮರಾಜನಗರ ಟೌನ್ಗೆ ಕರೆಕ್ಟಾಗಿ 25 ಕಿಲೋಮೀಟ್ರ್ ಬರುತ್ತೆ. ನೀವು ಈ ಜಾಗಕ್ಕೆ ಮೈಸೂರವ್ರು ಏನಾದ್ರು ನೋಡ್ತಾ ಇದ್ದಾರೆ, ನೀವು ಚಾಮರಾಜನಗರ ಬಂದು ಹಿಂಗೆ ಬರ್ಬೋದು. ನೀವು ಬ್ಯಾಂಗ್ಳೂರವ್ರು ಏನಾದ್ರು ವೀಡಿಯೋ ನೋಡ್ತಾ ಇದ್ದರೆ, ನಿಮಗೆ ಟಿ ನರಸೀಪುರ ಕನಕಪುರ ರೋಟಿಂದ ಬಂದರೆ ಕರೆಕ್ಟಾಗಿ ಜಾಗಕ್ಕೆ ಒಂದು 185 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಮೈಸೂರಿಗೆ ಒಂದು 80 ಕಿಲೋಮೀಟ್ರ್ ಆಗುತ್ತೆ. 80 ಕಿಲೋಮೀಟ್ರ್ ಮೈಸೂರು ಬರುತ್ತೆ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ ನಿಮಗೆ ಒಂದು 185-190 ಕಿಲೋಮೀಟ್ರ್ ಬರುತ್ತೆ. ನೋಡಿ, ಜಾಗ ಒಳ್ಳೆ ಸೂಪರಾಗಿದೆ. ವಿಲೇಜ್ಗೆ ಕಚ್ಕೊಂಡಾಗಿದೆ ಜಾಗ ಮಾತ್ರ. ನೋಡಿ, ಏನು ತೆಂಗು ತೋರಿಸ್ತಿದ್ದೀನಿ, ಎಲ್ಲ ಆಲ್ರೆಡಿ ಫಲ ಸ್ಟಾರ್ಟ್ ಆಗಿರೋಂಥದ್ದು. ಈ ಜಾಗಕ್ಕೆ 3 ಕಡೆಯಿಂದ ದಾರಿ ಇದೆ. ವಿಲೇಜ್ ಕಡೆಯಿಂದನೂ ಬರ್ಬೋದು, ಬೇರೆ ಇನ್ನೂ 2 ಕಡೆ ದಾರಿ ಇದೆ. ಒಳ್ಳೆ ಜಾಗ ಸರ್, ಸೂಪರಾಗಿದೆ ಜಾಗ. ಆಮೇಲೆ ಒಳ್ಳೆ ಕಡಿಮೆ ಬಜೆಟಲ್ಲೂ ಕೂಡ ಆಗುತ್ತೆ ನೋಡಿ. ಡೈರೆಕ್ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಇದು ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ ಸರ್. ಇದು ನೀವೇನಾದ್ರು ಜಾಸ್ತಿ ಇನ್ನೂ ಬೇಕು ಅಂದರೆ, ಈ ಪಕ್ಕದಲ್ಲಿ ಏನು ಸೊಸೆ ಗಿಡ ಕಾಣಿಸ್ತದೆ ಅದನ್ನು ಒಂದು 3 ಎಕರೆ ಕೊಡ್ತಾರಂತೆ. ಇಲ್ಲ ಸರ್ ನಮಗೆ 4 ಎಕರೆ ಸಾಕು ಅಂದರೆ 4 ಎಕರೆನ ತೊಗೋಬೋದು. ಬೇಕಾದ್ರೆ ಪಕ್ಕದಲ್ಲಿ ಒಂದು 3 ಎಕರೆ ಸಿಗುತ್ತೆ. ಬೇಕಾದ್ರೆ ಒಂದು 7 ಎಕರೆ 8 ಎಕರೆ ಈ ಥರ ಬೇಕಾದ್ರೆ ಮಾಡ್ಕೋಬೋದು ನೀವು. ಕಾಯಿ ಮಾತ್ರ ಒಳ್ಳೆ ಸೂಪರಾಗಿದೆ ನೋಡಿ. ಒಂದೆರಡು ಮ್ಯಾಂಗೋ ಗಿಡ ಇದೆ ನೋಡಿ. ಆಲ್ರೆಡಿ ಫಲ ಸ್ಟಾರ್ಟ್ ಆಗಿದೆ ಮ್ಯಾಂಗೋ. 2 ದೊಡ್ಡದು ಮ್ಯಾಂಗೋ ಗಿಡ ಇದೆ. ಒಂದು ಹಲಸಿನ ಗಿಡನೂ ಕೂಡ ಇದೆ ಇದರ ಒಳಗಡೆ. ಸುತ್ತ ಎಲ್ಲ ಒಂದು ಸ್ವಲ್ಪ ಟೀಕ್ ಹಾಕಿದ್ದಾರೆ. ನಿಮ್ಗೆ ಒಂದು 10-12 ಗಿಡ ಟೀ ಕುಡಿದು ಸಿಗ್ಬೋದು ನಿಮಗೆ. ಸುತ್ತ ಹಾಕಿದ್ದಾರೆ. ಅದ್ರ ತುಂಬ ಗಿಡಗಳು ಹೋಗ್ಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಗಿಡಗಳಿದೆ ನೋಡಿ. 2 ಮ್ಯಾಂಗೋ ಗಿಡ ಇದೆ. ಸುತ್ತ ಎಲ್ಲ ನಿಮಗೆ ಸೋಲಾರ್ ಫೆನ್ಸ್ ಮಾಡಿದ್ದಾರೆ. 2 ಬೋರ್ವೆಲ್ ಇದೆ. ಓನ್ TC ಕೂಡ ಇದೆ. ಓನ್ TC ಇದೆ. ರೆಡ್ ಸಾಯಿಲ್ ಬರುತ್ತೆ ನೋಡಿ. ಜಾಗ ಮಾತ್ರ ಒಳ್ಳೆ ಸೂಪರ್ ಆಗಿದೆ ಸರ್. ಒಂದು ಸಿಂಪಲಾಗಿ ಒಂದು ಮನೆಯೂ ಕೂಡ ಮಾಡಿದ್ದಾರೆ. ತೋರಿಸ್ತೀನಿ, ಒಂದು ಸಿಂಪಲಾಗಿ ಒಂದು ಮನೆ ಇದೆ. ಜಾಗ ಮಾತ್ರ ಒಳ್ಳೆ ಸೂಪರಾಗಿದೆ. ಒಳ್ಳೆ ಕಡಿಮೆ ಪ್ರೈಸಲ್ಲೂ ಕೂಡ ಆಗುತ್ತೆ. ರೈಟ್ ಕೇಳಿಲ್ಲ ನಾನು. ಓನರ್ ರೈಟ್ ಕೇಳ್ಬಿಟ್ಟು ಕೆಳಗಡೆ ಮೆನ್ಷನ್ ಮಾಡ್ತೀನಿ. ಸುವಾರ ನೀವು ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಫಲ ಮಾತ್ರ ಮಗದ ಬಿದ್ದಿದೆ ಸರ್ ತೆಂಗು ನೋಡಿ. ಅಲ್ಲಿ 2 ವೀಲರ್ ಬಂತಲ್ಲ ನೋಡಿ. ಎಲ್ಲ ಒಂದು 2 ವೀಲರ್ ಬಂತಲ್ಲ, ಅದು ಒಂದು ಗೇಟ್ ಇದೆ. ಟೋಟಲ್ ಇದು ಜಮೀನಿಗೆ 3 ಕಡೆಯಿಂದ ಬರ್ಬೋದು. ಮೈಸೂರಿಗೆ ಒಂದು 80 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರಿಗೆ
ನಿಮಗೆ 190 ಆಗುತ್ತೆ. ಚಾಮರಾಜನಗರ ಟೌನ್ಗೆ ಕರೆಕ್ಟಾಗಿ 25 ಕಿಲೋಮೀಟ್ರ್ ಬರುತ್ತೆ. ಗುಂಡ್ಲುಪೇಟೆಗೆ 28 ಕಿಲೋಮೀಟ್ರ್ ಆಗುತ್ತೆ. ಜಾಗ ಮಾತ್ರ ನೋಡಿ ಸೂಪರಾಗಿದೆ ನೋಡಿ ಸರ್. ಇಂಥ ಜಾಗ ಮೇಲೆ ವಿಲೇಜ್ಗೆ ಒಂದು ದೊಡ್ಡ ವಿಲೇಜ್ ಬರುತ್ತೆ ನೋಡಿ. ತೋರಿಸ್ತಾ ನೋಡಿ ವಿಲೇಜು. ಈ ವಿಲೇಜ್ ಏನು ನೋಡ್ತಾ ಇದ್ದಾರೆ ನೋಡಿ, ಅಲ್ಲೇ ಒಂದು ಕಾರ್ ನಿಂತಿದೆಯಲ್ಲ ಸರ್, ಅದೇ ಡಾಂಬರು ನೋಡಿ. ಕಾರ್ ನಿಂತಿದೆಯಲ್ಲ ಅದೇ ಡಾಂಬರು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಓನ್ ಟ್ರಾನ್ಸ್ಫಾರಮ್ ಇವ್ರ ಜಮೀನಲ್ಲಿರೋ ಅಂಥದ್ದು ನೋಡಿ. ಅಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ಓನ್ ಟ್ರಾನ್ಸ್ಫಾರಮ್ಮು. ಎಲ್ಲ ರೆಡಿ ಇರೋ ಸರ್. ನೀವೇನು ₹1 ಖರ್ಚು ಹಾಕೋಂಗಿಲ್ಲ, ಬಂಡವಾಳ ಹಾಕೋಂಗಿಲ್ಲ ಇಲ್ಲಿಗೆ. ಆಮೇಲೆ ನಿಮಗೆ ಈ ತೆಂಗೆಲ್ಲ ತುಂಬ ಇನ್ಕಮ್ ಇದೆ ನಿಮಗೆ. ಎಲ್ಲ ರೆಡಿ ಇರೋ ಅಂಥದ್ದು. ಜಾಗ ಮಾತ್ರ ಒಳ್ಳೆ ಸೂಪರಾಗಿದೆ. 2 RTC ಬರುತ್ತೆ, 2 ಪಾನಿ ಬರುತ್ತೆ ನೋಡಿ ಸರ್. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಜಾಗ ಮಾತ್ರ ಒಳ್ಳೆ ತುಂಬ ಚೆನ್ನಾಗಿದೆ. ಫೋನ್ ಮಾಡಿ, ನೀವು ತಗೊಳ್ಳೋರು ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ಸುಮ್ಮನೆ ಕಾಟ ಚೀಟಿಗೆಲ್ಲ ಕಾಲ್ ಮಾಡಿ ಎಲ್ಲಿ ಬರುತ್ತೆ ಅವ್ರ ಹತ್ರ ಬರುತ್ತೆ ಸರ್ ಅಂತ ಯಾವುದೇ ಕಾರಣಕ್ಕೆ ಕೇಳೋಕ್ಕೆ ಹೋಗ್ಬೇಡಿ. ಕರೆಕ್ಟಾಗಿ ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಚಾಮರಾಜನಗರ ರಿಜಿಸ್ಟ್ರೇಷನ್ ಬರುತ್ತೆ. ಚಾಮರಾಜನಗರ ತಾಲೂಕು, ಚಾಮರಾಜನಗರ ಜಿಲ್ಲೆ ಬರುತ್ತೆ ಇದು. ನೋಡಿ ಸರ್, ಎಲ್ಲ ಗಿಡದಲ್ಲೂ ಇದೇ ಥರ ಇದೆ. ಮೇಂಟೆನೆನ್ಸ್ ಕಮ್ಮಿ. ನೀವು ತೊಗೊಂಡವ್ರು ನೀಟಾಗಿ ಮೇಂಟೆನೆನ್ಸ್ ಮಾಡಿಬಿಟ್ರೆ ಎಲ್ಲ ಗಿಡದಲ್ಲೂ ಹಿಂಗೆ ಎಗತ್ಕೊಂಡಿದೆ ನೋಡಿ. ತೋರಿಸ್ತಿದೆ ನೋಡಿ ಇಲ್ಲಿ ಪಕ್ಕದ ಗಿಡದಲ್ಲಿ ನೋಡಿ. ಎಲ್ಲ ಗಿಡದಲ್ಲೂ ಹಿಂಗೆ ಇದೆ. ಒಳ್ಳೆ ಸೂಪರಾಗಿರೋಂಥ ತೋಟ. 4 ಎಕರೆ, ಒಂದು 100 ತೆಂಗಿನ ಗಿಡ ಸಿಗುತ್ತೆ ನಿಮಗೆ. ಮುಂದೆ ಫ್ರಂಟಲ್ಲಿ ಒಂದು ಅರ್ಧ ಎಕರೆ, ಅರ್ಧ ಮುಕ್ಕಾಲು ಎಕರೆ ನಿಮಗೆ ಒಂದು ಸ್ವಲ್ಪ ಖಾಲಿ ಬರುತ್ತೆ. ಇದೆಲ್ಲ ಫುಲ್ ತೋಟ ಥರನೇ ಇರೋದು. ಜಾಗ ಮಾತ್ರ ಒಳ್ಳೆ ಸೂಪರಾಗಿದೆ ನೋಡಿ ಜಾಗ. ಮನೇನೂ ಕೂಡ ಇದೆ. ಒಂದು ಓಪನ್ ವೀಲ್ದು ಒಂದು ಬಾವಿನೂ ಕೂಡ ಇದೆ. ಒಂದು ಓಪನ್ ವೀಲು ಬಾವಿನೂ ಕೂಡ ಇದೆ. ಬೇಕು ಅಂದರೆ ಮಳೆ ಟೈಮಲ್ಲಿ ಯೂಸ್ ಮಾಡ್ಕೋಬೋದು, ಬೇಡ ಅಂದರೆ ಇದು ಮಾಡ್ಬೋದು ನೋಡಿ. ಬೋರಲ್ಲಿದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಬೋರು. ನೋಡಿ ಸರ್, ಒಂದು ಹಲಸಿನ ಗಿಡನೂ ಕೂಡ ಇದೆ. ಫುಲ್ ಕಾಯಿ ಬಿಟ್ಟಿದೆ ನೋಡಿ. ಇಲ್ಲಿ ಏನು ತೋರಿಸ್ತಾ ಇದೆ ನೋಡಿ. ಇದು ಫ್ರಂಟಲ್ಲಿ ನಿಮಗೆ ಒಂದು ಅರ್ಧ ಮುಕ್ಕಾಲು ಎಕರೆ ಖಾಲಿ ಲ್ಯಾಂಡ್ ಬರುತ್ತೆ. ನಿಮಗೆ ಒಂದು 3 ಕಾಲ ತೋಟ ಸಿಗುತ್ತೆ ನೋಡಿ. ಓಕೆ ಸರ್, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟ್ 1 or 2 ಸೆಟ್ಟಿಗೆ ಕೊಡೋಣ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ ನೋಡಿ. ಓಕೆ ಸರ್, ಥ್ಯಾಂಕ್ ಯು.